ಹಾಯ್ ಹಲೋ ಪಿ ಯು ಸಿ ಪರೀಕ್ಷೆಗೆ ತಯಾರಾಗ್ತಿರೋ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ನನ್ನ ಫಿಸಿಕ್ಸ್ ಮೇಡ್ ಈಸಿ ಚಾನಲ್ಗೆ ಸ್ವಾಗತ. ಗುರಿ ನಿಂದು ದಾರಿ ನಂದು. ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ರಜತ್ ಕಾಂತ್ ಅಂತ. 23 ವರ್ಷಗಳಿಂದ ಫಿಸಿಕ್ಸ್ ಲೆಕ್ಚರರ್ ಆಗಿದ್ದೇನೆ. MSc BEd ಮತ್ತು MPhil ಕ್ವಾಲಿಫಿಕೇಷನ್ ಮುಗಿಸ್ಕೊಂಡು ನಿಮಗೆ 20 ವರ್ಷಗಳಿಂದ CET JEE NEET ಎಕ್ಸಾಮ್ಸ್ಗಳಿಗೆ ಕೋಚಿಂಗ್ ಕೊಡ್ತಾ ಪರ್ಸ್ನಲ್ ಮೆಂಟರಾಗಿ ಕೂಡ ವರ್ಕ್ ಮಾಡಿರ್ತೇನೆ. ಅಷ್ಟೇ ಅಲ್ಲ, NCC ಆಫೀಸರ್, NSS ಕೋಆರ್ಡಿನೇಟರ್ ಕೂಡ ಆಗಿ ವರ್ಕ್ ಮಾಡಿದ್ದೇನೆ. ವಿದ್ಯಾರ್ಥಿಗಳ ಮೆರಿಟ್ಸ್, ಡಿಮೆರಿಟ್ಸ್, ಡಿಸ್ಟ್ರಾಕ್ಷನ್ಸ್ ಎಲ್ಲದರ ಅನುಭವವನ್ನು ಪಡೆದು ಅವ್ರಿಗೆ ಬೇಕಾದ ತಕ್ಕ ಪ್ಲ್ಯಾನ್ ಕೊಡ್ತಾ ಕೋಚಿಂಗ್ ಕೊಡ್ತಾ ಬಂದಿರ್ತೇನೆ ವಿದ್ಯಾರ್ಥಿಗಳೇ. ಲೆಕ್ಕಕ್ಕೆ PUC ಕೇವಲ 1 ವರ್ಷ ಅಂತಾರೆ, ಆದರೆ ಅದು ನಿಜವಾಗ್ಲೂ 14 ವರ್ಷ ಅಂದರೆ ನೀವು ನಂಬ್ತೀರಾ? LKG ಇಂದ UKGವರೆಗೂ ಓದ್ಕೊಂಬಂದಿರ್ತೀರಲ್ಲ, ಆ LKG UKG ಫಸ್ಟ್ ಸ್ಟ್ಯಾಂಡರ್ಡ್ 14 ವರ್ಷಗಳ ಶ್ರಮ, ನಿಮ್ಮ ತಂದೆ ತಾಯಿ ಪಟ್ಟಿರೋ ಶ್ರಮ ಫಲ ಕೊಡೋ ಸಮಯ ಈ 12th ಸ್ಟ್ಯಾಂಡರ್ಡ್. ಭಾಳ ಲಘುವಾಗಿ ಲೈಟಾಗಿ ತೊಗೋಬೇಡಿ. ಇದು 1 ವರ್ಷ ಅಲ್ಲ, 14 ವರ್ಷದ ಎಜುಕೇಷನ್. ನಿಮ್ಮ ತಂದೆ ತಾಯಿ 14 ವರ್ಷದಿಂದ ಹಾಕಿರೋ ಶ್ರಮ, ಹಣ, ಸಮಯದ ಪ್ರತಿಫಲ ಈ 12th ಸ್ಟ್ಯಾಂಡರ್ಡಲ್ಲಿ ಪಡಿತೀರ ವಿದ್ಯಾರ್ಥಿಗಳೇ. ಈ ಸೆಕೆಂಡ್ PUC ಟರ್ನಿಂಗ್ ಪಾಯಿಂಟ್ ಆಫ್ ಯುವರ್ ಲೈಫ್, ಗೇಮ್ ಚೇಂಜರ್, ಲೈಫ್ ಡಿಸೈಡಿಂಗ್ ಫ್ಯಾಕ್ಟರ್. ಇಷ್ಟೆಲ್ಲ ವೇಟೇಜನ್ನು ಹೊಂದಿರುವ PUCಗೆ ನೀವು 90% ಪಡೆದಿದ್ದೆ ಆದರೆ ನಿಮಗೆ ಎಲ್ಲವೂ ತಾನಾಗಿ ತಾನೇ ಬರುತ್ತೆ. ಇಡೀ ಫ್ಯಾಮಿಲಿ ಸ್ಟೇಟ್ ಆಗುತ್ತೆ. ಸೋಷಿಯಲ್ ಸ್ಟೇಟಸ್, ಫೈನಾನ್ಷಿಯಲ್ ಸ್ಟೇಟಸ್ ನೀನು ಇಮ್ಯಾಜಿನೇ ಮಾಡಿರೋದಿಲ್ಲ, ಆ ಲೆವೆಲಿಗೆ ಬೆಳಿತೀಯ. ಸರಿ, 90% ಕಷ್ಟದ ಥರ ಕಾಣಿಸ್ತಾ ಇದೆಯಲ್ಲ ಅಂತ ಯೋಚನೆ ಮಾಡ್ತಿದೀಯಾ? ಇಲ್ಲ, ನಾನು ಎಂತೆಂಥ ವಿದ್ಯಾರ್ಥಿಗಳಿಗೆ ಜಸ್ಟ್ ಪಾಸು, ಕನ್ನಡ ಮೀಡಿಯಮಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ 95+ ಸ್ಕೋರ್ ಮಾಡಿ ಇವತ್ತು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜುಗಳಲ್ಲಿ ಇದ್ದಾರೆ. 20 ವರ್ಷಗಳಿಂದ ನೋಡಿದ್ದೇನೆ. ಅಕಾರ್ಡಿಂಗ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪ್ರಕಾರ ಎಷ್ಟು ಸಿಂಪ್ಲಿಫೈ ಮಾಡೋಕ್ಕಾಗುತ್ತೋ ಅಷ್ಟು ಸಿಂಪ್ಲಿಫೈ ಮಾಡಿ ಕಡಿಮೆ ದಿನದಲ್ಲಿ 90% ಸ್ಕೋರ್ ಮಾಡುವ ಪರ್ಫೆಕ್ಟ್ ಪ್ಲ್ಯಾನನ್ನು ನಿಮಗಾಗಿ ನಾನು ತಂದಿರ್ತೀನಿ. ಡೈಲಿ ನಾನು ಅದರ ರಿಲೇಟೆಡ್ ವೀಡಿಯೋಸ್ನನ್ನು ಬಿಡ್ತೇನೆ. ನೀವು ಫಾಲೋಅಪ್ ಮಾಡಿ. ಅಚೀವ್ಮೆಂಟ್ ಖಂಡಿತ ಸಾಧ್ಯ, ನನಗೆ ಅದರ ನಂಬಿಕೆ ಇದೆ. PUC ಆದ ತಕ್ಷಣ 90% ಮಾರ್ಕ್ಸ್ ಕಾರ್ಡ್ ಸಿಕ್ತು ಅನ್ಕೋ, ಇಮ್ಮಿಡಿಯೇಟ್ ಬೆನಿಫಿಟ್ಟು ಇಮ್ಯಾಜಿನ್ ಮಾಡು. ನಿನ್ನ ಫ್ರೆಂಡ್ ಸರ್ಕಲಲ್ಲಿ, ರಿಲೇಷನ್ಸಲ್ಲಿ, ಲೆಕ್ಚರರ್ಸ್ ಮಧ್ಯ ರೆಸ್ಪೆಕ್ಟು, ಪ್ರೌಡ್ನೆಸ್ಸು, ಪ್ರೈಸಸ್ಸು, ಸ್ಕಾಲರ್ಶಿಪ್ಸು, ಸೆಲೆಬ್ರಿಟಿ ಆದಷ್ಟು ಫೀಲಿಂಗಲ್ಲಿರ್ತೀಯ. ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನ ಮುಂದೆ ಅಷ್ಟು ಪ್ರೌಡ್ನೆಸ್ ಅಲ್ವಾ? ಇನ್ನು PUC ಮೇಲೇ ಹಲವಾರು ಅಪಾಯಿಂಟ್ಮೆಂಟ್ ಇದ್ದಾವೆ. ನಾನು ಈ ವಿಚಾರಕ್ಕೆ ಈಗಲೇ ಬರೋದಿಲ್ಲ. ನಿನಗೆ ಹೈಯರ್ ಎಜುಕೇಷನ್ ಮಾಡಿಲ್ಲ ಅಂದ್ರೂ PCMB ಮೇಲೇ ವಿತೌಟ್ CET ಜಾಬ್ ಸಿಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದು ಈಗ ಸದ್ಯಕ್ಕೆ ಯೋಚನೆ ಮಾಡಬೇಡ. ಆದರೆ 90% ತೊಗೊಂಡಿದ್ದೆ ಆದರೆ ನೀನು ಎಲ್ಲ ಸರ್ಕಾರಿ ಕೆಲಸಗಳಿಗೆ ಎಲಿಜಿಬಲ್ ಅನ್ನೋದನ್ನು ಮರಿಬೇಡ. ಇಲ್ಲ, ನಾವು ಸ್ವಲ್ಪ ಹೈಫೈಯಾಗಿ ಸೆಟ್ಲಾಗಬೇಕು, ಶ್ರಮ ಪಡ್ತೀವಿ, ನಾವು ಲೈಫ್ ಸ್ಟೈಲ್ನ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದೇ ಆದರೆ ಎಲ್ಲರೂ ನೀವು ಸೇರಿರೋದು PCMB PCMC ಉದ್ದೇಶ ಏನಪ್ಪ? ಇಂಜಿನಿಯರಿಂಗ್ ಆಗಬೇಕು, ಇಲ್ಲ ಮೆಡಿಕಲ್ ಆಗಬೇಕು. ಅಕಸ್ಮಾತ್ ಅದಾಗಲಿಲ್ಲ, ಪ್ಲ್ಯಾನ್ B ವೆಟರ್ನರಿ, B ಫಾರ್ಮಾ. ಇವೆಲ್ಲ ಪರ್ಮನೆಂಟ್ ಜಾಬು, ಪ್ರೊಫೆಷ್ನಲ್ ಜಾಬು, ಸರ್ಕಾರ ಕೆಲಸ ಕೊಡದಲೇ ಇರಲಿ, ನೀನು ಓನ್ ಸ್ಟಾರ್ಟಪ್ ಸೆಟಪ್ಪನ್ನು ಸ್ಟಾರ್ಟ್ ಮಾಡ್ತಂಥ ಕೋರ್ಸ್ಗಳು. ಅದ್ರ ಜೊತೆಗೆ BSc ಅಗ್ರಿಕಲ್ಚರ್, ಇಂಟಿಗ್ರೇಟೆಡ್ MSc, ಟಾಟಾ ಇನ್ಸ್ಟಿಟ್ಯೂಟ್, IISc, ISAR, NISAR, ಸುಮಾರು ಅವಕಾಶಗಳಿದ್ದಾವೆ. ದ ಓನ್ಲಿ ಎಲಿಜಿಬಲ್ ಈಸ್ 90% ಸ್ಕೋರ್ ಇನ್ PUC ಆ್ಯಂಡ್ ಇಟ್ ಈಸ್ ಅಚೀವಬಲ್. ಇಟ್ ಕ್ಯಾನ್ ಬಿ ಡೂಯಬಲ್. ಐ ಗಿವ್ ದ ಪರ್ಫೆಕ್ಟ್ ಪ್ಲ್ಯಾನ್ ಫಾರ್ ದಿಸ್. ಇದರಂತೆ ಪ್ರತಿನಿತ್ಯ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಇದು ನಿಮಗೂ ಸಾಧ್ಯ. ನಿಮ್ಮ ಹತ್ರ ಯಾಕೆ ಸಾಧ್ಯ 90%? ಅದೇಂಗೆ ನಮ್ಗೆ ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ ಸಿಕ್ಬಿಡುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಹತ್ರ ಒಂದು ದೊಡ್ಡ ಬ್ರಹ್ಮಾಸ್ತ್ರ ಇದೆ ವಿದ್ಯಾರ್ಥಿಗಳೇ. ನಿಮ್ಮ ಮಾರ್ಕ್ಸ್ ಜೊತೆಗೆ ಈ ಬ್ರಹ್ಮಾಸ್ತ್ರನ ಮರ್ತೇ ಬಿಡ್ತೀರಾ. ದಟ್ ಈಸ್ ರಿಸರ್ವೇಷನ್. ನಿಮ್ಮ ಹಾರ್ಡ್ ವರ್ಕ್ ಪರ್ಸಂಟೇಜ್ ಜೊತೆಗೆ ರಿಸರ್ವೇಷನ್ ಸಾಥ್ ಕೊಡ್ತು ಅಂದರೆ
ರಿಸರ್ವೇಷನ್ ಜೊತೆಗೆ ನೀವು ಪರ್ಸೆಂಟೇಜ್ ಸಾಥ್ ಕೊಟ್ರಿ ಎಂದರೆ ನಿಮಗೆ ಯಶಸ್ಸು ಕಟ್ಟಿಟ್ಟಿಟ್ಟದ ಬುತ್ತಿ, ವಿಲ್ ಗೆಟ್ ದ ಸಕ್ಸಸ್. ಏನು ರಿಸರ್ವೇಷನ್ಸು? ಕ್ಯಾಸ್ಟ್ ರಿಸರ್ವೇಷನ್ ಒಂದು ನಿಮಗೆ ಸಾಮಾನ್ಯವಾಗಿ ಕೇಳಿರ್ತೀರ. SC, ST, OBC, 2A, 2B, ಕುರ್ಬಾಸು, ಗೌಡಾಸು, ಲಿಂಗಾಯತ್ಸು, ಎಲ್ಲ ಕೆಟಗರಿಗಳು, ಗೊಲ್ಲಾಸು, ಕೆಟಗರಿ 1 ಎಲ್ಲರಿಗೂ ರಿಸರ್ವೇಷನ್ ಇದೆ. ಅದ್ರ ಜೊತೆಗೆ ಕನ್ನಡ ಮೀಡಿಯಮ್ಮು 10 ವರ್ಷ ಕನ್ನಡ ಮೀಡಿಯಮ್ ಓದಿದರೆ ಆ ರಿಸರ್ವೇಷನ್ನು, ರೂರಲ್ ಕೋಟಾ, ಬಳ್ಳಾರಿ, ರಾಯಚೂರು, ಯಾದಗಿರಿ, ನಾರ್ತ್ ಕರ್ನಾಟಕ ಭಾಗದವ್ರಿಗೆ 371J ರಿಸರ್ವೇಷನ್ನು, ಇನ್ಕಮ್ ಕಡಿಮೆ ಇರೋರಿಗೆ, ಎಕನಾಮಿಕ್ ವೀಕರ್ ಸೆಕ್ಷನ್ಗೆ ಸೂಪರ್ ನ್ಯೂಮರಿಕ್ ಕೋಟಾ, ತಮಿಳು ತೆಲುಗು ಭಾಷೆ ಮಾತಾಡೋರಿಗೆ ಲಿಂಗ್ವಿಸ್ಟಿಕ್ ಕೋಟಾ, ಮೈನಾರಿಟಿ ಕಮ್ಯುನಿಟಿಗೆ ನಮ್ಮ ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಜೈನಿಸಮು ಅವ್ರದ್ದೇ ಆದ ಇನ್ಸ್ಟಿಟ್ಯೂಟ್ಗಳಲ್ಲಿ ಸ್ಪೆಷಲ್ ರಿಸರ್ವೇಷನ್ಸ್. ನಿನ್ನ ಕಾಲೇಜಲ್ಲಿ ಏನಾದರೂ NCC ಸ್ಪೋರ್ಟ್ಸಲ್ಲಿದೆಯಾ, ಅದಕ್ಕೆ ಸಪ್ರೇಟ್ ರಿಸರ್ವೇಷನ್. ಇಷ್ಟೆಲ್ಲ ಬ್ರಹ್ಮಾಸ್ತ್ರಗಳು. ವಿಪರ್ಯಾಸ ಏನು ಅಂದರೆ, ನೀವು ಇಷ್ಟರಲ್ಲಿ ಎಷ್ಟೊಂದಕ್ಕೆ ಎಲಿಜಿಬಲ್ ಇರ್ತೀರ. ನಾನು ಸುಮಾರು ಸಲ ವಿದ್ಯಾರ್ಥಿಗಳನ್ನ ಹೇಳಿರ್ತೀನಿ, ಸಾರ್ ಹಳ್ಳಿಲಿದ್ದೆ ಸಾರ್, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಮಾಡಿಸ್ಲೇ ಇಲ್ಲ ಸಾರ್. ಅವನಿಗೆ 600 ಮಾರ್ಕ್ಸ್ಗೆ ಕಟ್ ಆಫ್ ಇದ್ದರೆ GM ಮೆಡಿಕಲ್ ಸೀಟ್, ಒಂದು ಎಕ್ಸಾಂಪಲ್ ಹೇಳಿರ್ತೇನೆ. ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗೆ ಅವನೇನಾದರೂ SC, ST ಅಥವಾ ಕೆಟಗರಿ 1 ಈ ಅಭ್ಯರ್ಥಿಗಳಾಗಿದ್ದರೆ ಸುಮಾರು 416 ಮಾರ್ಕ್ಸ್ಗೆಲ್ಲ ಸೀಟ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಇದು GM ಕತೆ ಆದರೆ ಇದು ರಿಸರ್ವೇಷನ್ ಕತೆ. ಇವನ್ನ ಎತ್ಕೊಂಡು ಹೋಗಿತ್ತು ಈ ಕೋಟಾಗಳು. ಇದಕ್ಕೆ ಎಲ್ಲರೂ ನೀವು ಒಂದಲ್ಲ ಒಂದಕ್ಕೆ ಅರ್ಹರಾಗಿರ್ತೀರ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮಾರ್ಕ್ಸ್ ಎಷ್ಟು ಮುಖ್ಯನೋ ನಿಮ್ಮ ರಿಸರ್ವೇಷನ್ ಕೂಡ ಅಷ್ಟೇ ಸಹಾಯ ಮಾಡುತ್ತೆ. 371J ಮತ್ತೊಮ್ಮೆ ಇದರಲ್ಲಿ ಯಾವುದು ನಿಮಗೆ ಸರ್ಟಿಫಿಕೇಟ್ ಇಲ್ಲ, ದಯವಿಟ್ಟು ಹುಡುಕಿ ಮಾಡಿಸ್ಕೊಳ್ಳಿ. ನೀವು ಈ ರಿಸರ್ವೇಷನ್ನ ಕ್ಲೈಮ್ ಮಾಡ್ಬೋದು, ಸುಲಭವಾಗಿ ಸೀಟನ್ನು ಪಡಿಬೋದು. ಮತ್ತು ದುಡ್ಡಿಲ್ವಾ ಸರ್? ನಾವು ಹೆಂಗೋ ರಿಸರ್ವೇಷನ್ಸಿಂದನೂ ಆಯಿತು, ಮಾರ್ಕ್ಸಿಂದನೂ ಆಯಿತು, ಸಕ್ಸಸ್ ತೊಗೊಂಡ್ವಿ, ಸೀಟ್ ತೊಗೊಂಡ್ವಿ ಸರ್, ನಮ್ಗೆ ಯಾರು ಸರ್ ಫೀಸ್ ಕಟ್ತಾರೆ? ತುಂಬ ಹಣ ಖರ್ಚಾಗುತ್ತಲ್ವ ಮೆಡಿಕಲ್ಗೆ, ಇಂಜಿನಿಯರಿಂಗ್ಗೆ? ಇಲ್ಲ, ಎಲ್ಲ ರಿಯಂಬರ್ಸ್ಮೆಂಟ್ ಇರುತ್ತೆ, ಸ್ಕಾಲರ್ಶಿಪ್ಸ್ ಇರುತ್ತೆ. ಯಾರೂ ಸಹಾಯ ಮಾಡಲಿಲ್ವಾ? ಯಾವ NGOನೂ ಬರಲಿಲ್ಲ, ಸ್ಕಾಲರ್ಶಿಪ್ಪೂ ಇಲ್ಲ, ಅಪ್ಪ ಅಮ್ಮನ ಹತ್ರ ದುಡ್ಡೂ ಇಲ್ಲ, ಯಾರೂ ಸಹಾಯ ಮಾಡ್ತಿಲ್ವಾ? ಬ್ಯಾಂಕ್ ಲೋನ್ಸ್, ಎಜುಕೇಷನ್ ಲೋನ್ ಗೊತ್ತಿರಲಿ ನಿಮಗೆ. ಯಾರ ಶ್ಯೂರಿಟಿನೂ ಬೇಡ, ನೋ ಶ್ಯೂರಿಟಿ. ಯಾರ ಶ್ಯೂರಿಟಿ ಇಲ್ದಲೇ ನೀವು 6 ಲಕ್ಷದವರೆಗೆ 6 ಲ್ಯಾಕ್ವರೆಗೂ ನೀವು ಲೋನನ್ನು ಪಡಿಬಹುದು. ಇದು ಸರ್ಕಾರ ಕಡ್ಡಾಯ ಮಾಡಿದೆ. ನಿಮ್ಗೆ ಯಾರು ಸಹಾಯನೂ ಬೇಕಿಲ್ಲ. ನೀನು ಡಿಸೈಡ್ ಮಾಡು, 90% ಮಾರ್ಕ್ಸ್ ತಗೋ, ಎಲ್ಲ ಸಹಾಯಗಳು ತಂತಾನೇ ಬರ್ತವೆ. ನಿನ್ನ ಸೆಲೆಕ್ಷನ್ಗೆ ಇಷ್ಟೆಲ್ಲ ಅವಕಾಶ, ಎಲ್ಲ ರೆಡಿ. ಅಪ್ಪ ಅಮ್ಮ ರೆಡಿ, ರಿಸರ್ವೇಷನ್ಸ್ ರೆಡಿ, ಬ್ಯಾಂಕ್ ಲೋನ್ಸ್ ಕೊಡೋಕ್ಕೆ ರೆಡಿ. ಬಾಕಿ ಇರೋದು ನೀನು 90% ಸ್ಕೋರ್ ಮಾಡೋದು ಮಾತ್ರ. ಆ್ಯಂಡ್ 1 ತಿಂಗಳಲ್ಲಿ ನೀನು ಯಾವುದೇ ಹಂತದಲ್ಲಿರು, ಎಷ್ಟೇ ಓದಿರು, ಈ ಬೋರ್ಡ್ ಎಕ್ಸಾಮ್ 90% ಸ್ಕೋರ್ ಮಾಡೋದು ಬಹಳ ಈಸಿ ಸರ್. ಮತ್ತು CET ನಿನ್ನ ಬ್ರಹ್ಮಾಸ್ತ್ರಗಳಿದೆ. CETಯಲ್ಲಿ ಅವರೇಜ್ ಮಾರ್ಕ್ಸ್ ತೊಗೊಂಡ್ರು, PCMB ಬೋರ್ಡ್ ಎಕ್ಸಾಮಲ್ಲಿ 50% ತೊಗೊತಾರೆ. ಯು ಕ್ಯಾನ್ ಕ್ರ್ಯಾಕ್ ದ ಎಕ್ಸಾಮ್. ನೀಟ್ಗೆ ಬೇರೆ ಕ್ರೈಟೀರಿಯಾ, CETಗೆ ಬೇರೆ ಕ್ರೈಟೀರಿಯಾ, ಡೈರೆಕ್ಟ್ ಜಾಬ್ಗೆ ಬೇರೆ ಕ್ರೈಟೀರಿಯಾ, ಎಲ್ಲದಕ್ಕೂ ಗೇಟ್ ಎಂಟ್ರೆನ್ಸ್ ಅಂದರೆ 90% ಸ್ಕೋರ್ ಮಾಡಬೇಕಪ್ಪ. ನೀನು ಎಲಿಜಿಬಿಲಿಟಿ ಉಳಿಸ್ಕೋ, ಮಿಕ್ಕಿದ್ದೆಲ್ಲ ತಾನಾಗಿ ನಿನ್ನ ಹತ್ರ ಬರುತ್ತೆ. 90% ಸ್ಕೋರ್ ಮಾಡಿಸೋದಕ್ಕೆ ನಾನಿದ್ದೀನಿ. ಲೆಸ್ ಈಸ್ ಮೋರ್ ಅನ್ನೋ ನಿಟ್ಟಿನಲ್ಲಿ ಕೇವಲ 60% ಸಿಲೆಬಸ್ ಅಷ್ಟೇ ಓದ್ತೀವಿ, ಆದರೆ 90% ಸ್ಕೋರ್ ಮಾಡ್ತೀವಿ. ಇದಕ್ಕೆ ಬೇಕಾಗಿರೋ ಎಲ್ಲ ಟಿಪ್ಸು, ಮೆಮೊರಿ ಟೆಕ್ನಿಕ್ಸು ಎಲ್ಲವನ್ನು ನನ್ನ 23 ವರ್ಷದ ಅನುಭವದಲ್ಲಿ ಪ್ಲ್ಯಾನ್ ಮಾಡಿ ನಿಮಗೋಸ್ಕರ ತರ್ತಾ ಇದ್ದೇನೆ. ಈ ಚಾನಲ್ನಲ್ಲಿ ಪ್ರತಿನಿತ್ಯ ನಾನು 95% PU ಬೋರ್ಡಲ್ಲಿ ಏನೆಲ್ಲ ಪರ್ಸೆಂಟೇಜ್ ತರೋಕ್ಕೆ ಏನೆಲ್ಲ ಟ್ರಿಕ್ಸ್ ಇದ್ದಾವೆ, ಸ್ಕೀಮ್ ಆಫ್ ವ್ಯಾಲ್ಯೂಷನ್ಸ್ ಹೇಗಿರುತ್ತೆ, ಎಲ್ಲಿ ಮಾರ್ಕ್ಸ್ ಕಟ್ಟಾಗುತ್ತೆ, ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಅನ್ನೋದನ್ನು ನೀವು ಕ್ಲಾಸ್ ಕೇಳ್ತಾ ಹೋಗಿ ನಿಮಗೆ ರಿಯಲೈಸ್ ಆಗುತ್ತೆ. ಇಷ್ಟು ಈಸಿನಾ? ನಾನು ಸುಮಾರು ವಿದ್ಯಾರ್ಥಿಗಳನ್ನು ನೋಡಿದ್ದೇನೆ, ಕೇವಲ 20-25 ದಿವಸದಲ್ಲಿ 90% ರೀಚ್ ಮಾಡಿದ್ದಾರೆ. ಪ್ರಾಕ್ಟಿಕಲ್ 30 ಮಾರ್ಕ್ಸ್ ಇರುತ್ತೆ, 60 ಮಾರ್ಕ್ಸು ಇಡೀ ಸ್ಟೇಟಲ್ಲಿ ಅವರೇಜ್ ಹುಡುಗನ್ನ ದೃಷ್ಟಿಯಲ್ಲಿಟ್ಕೊಂಡು ಕ್ವಶನ್ ಪೇಪರ್ ಸೆಟ್ ಮಾಡಲಾಗುತ್ತೆ. ಹಾಗಾಗಿ PUC ಬೋರ್ಡ್ ಎಕ್ಸಾಮಲ್ಲಿ ಸ್ಕೋರ್ ಮಾಡೋದು ಬಹಳ ಸುಲಭ. ಬೇಕಾಗಿರೋದು ಒಂದೇ ರಿಕ್ವೈರ್ಮೆಂಟು, ನಿನ್ನ ಆಟಿಟ್ಯೂಡು. ಸಾಧಿಸ್ತೀನಿ,
ನಾನು ಕಮಿಟ್ ಆಗಿದ್ದೀನಿ, ನಾನು ಡೆಡಿಕೇಟೆಡ್ ಆಗಿದ್ದೀನಿ. ನಾನು 25 ದಿವಸ ಎಕ್ಸ್ಕ್ಲೂಸಿವ್ಲಿ ಈ ಟೈಮ್ ಟೇಬಲ್ನ ಫಾಲೋಅಪ್ ಮಾಡ್ತೀನಿ. ಪರ್ ಡೇ ಜಸ್ಟ್ 3 ಅವರ್ಸ್ ಅಷ್ಟೇ ಸ್ಟಡಿಗೆ, ಕಾಲೇಜ್ ಟೈಮಿಂಗ್ಸ್ ಎಲ್ಲ ಬಿಟ್ಟು ಜಸ್ಟ್ 3 ಅವರ್ಸ್ ಟೈಮ್ ಕೊಡ್ತೀನಿ ಅನ್ನುವ ಒಂದು ಕಮಿಟ್ಮೆಂಟ್, ಒಂದು ಪ್ರಾಮಿಸ್ ಒಂದಿಗೆ ಈ ಚಾನಲನ್ನು ವಾಚ್ ಮಾಡು. 95% ನಿಂದು, 95% ನಿಂದು. ಸಿ ಇ ಟಿ, ನೀಟ್, ಮೆಡಿಕಲ್ ನೀನೇನು ಕನ್ಸ್ಕೊಂಡಿರ್ತೀಯ ಅದರ ಹತ್ರಕ್ಕೆ ಹೋಗಿರ್ತೀಯ, ಆ ಸೀಟನ್ನು ಪಡೆದಿರ್ತೀಯ. ಮುಂದಿನ ಎಲ್ಲ ರೀತಿಯಲ್ಲಿ ಲೈಫ್ ಸ್ಟೈಲ್ಸ್ಗಾಗಲಿ ಸ್ಟಡಿ ಸ್ಟೈಲ್ಸ್ಗಾಗಲಿ ನಾನು ಸಹಾಯಕ್ಕೆ ಇರ್ತೇನೆ, ಗೈಡೆನ್ಸನ್ನು ಕೊಡ್ತಾ ಇರ್ತೇನೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಶುಭ ಆಗಲಿ. ಈ ಚಾನಲ್ನೊಂದಿಗೆ ಇರಿ, ಫಾಲೋಅಪ್ ಮಾಡಿ. ಎಲ್ಲರೂ ಒಳ್ಳೆ ರೀತಿಯಲ್ಲಿ ಸೆಟ್ಲಾಗಿ ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಕೀರ್ತಿಯನ್ನು ತಂದು ನೀವು ಕೂಡ ಉಜ್ವಲ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಚಾನಲ್ಗೆ ಸ್ವಾಗತವನ್ನು ಬಯಸಿ, ಫಿಸಿಕ್ಸ್ ಮೇಡ್ ಈಸಿ, ಗುರಿ ನಿಂದು ದಾರಿ ನಂದು ಚಾನಲ್ನ ನಿರಂತರವಾಗಿ ಫಾಲೋಅಪ್ ಮಾಡ್ತಾಯಿರಿ ಅಂತ ಹೇಳ್ತಾ, ಚಾನಲ್ನ ಸುಮಾರು ಜನಕ್ಕೆ ನಿಮ್ಗೆ ಗೊತ್ತಿರೋರಿಗೆ ಹೇಳಿ, ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ನನ್ನೊಂದಿಗೆ ಜರ್ನಿಯಲ್ಲಿ ಇರಿ ಅಂತ ಹೇಳ್ತಾ, ಐ ವಿಶ್ ಯು ಗುಡ್ ಲಕ್. ಆಲ್ ದ ಬೆಸ್ಟ್ ವಿದ್ಯಾರ್ಥಿಗಳೇ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋಸ್ with exclusively academic preparation. Good luck. Thank you for listening.